ಹೇ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಏರ್ ಕೇರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ನೆಗಡಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ರಿ, ವಾಯ್ಸ್ ಸರಿಯಾಗಿ ಕೇಳಿಸಲ್ಲ. ಮತ್ತೆ ಏರ್ ಫಾಲ್ ಏನಕ್ಕೆ ಆಗುತ್ತೆ ಅಂತಂದ್ರೆ ತುಂಬಾ ಬಿಸಿಲಾಗ ಹೋಗೋದ್ರಿಂದ, ಮತ್ತೆ ಡ್ಯಾಂಡ್ರಫ್, ಸ್ಕ್ಯಾಲ್ಪ್ ಅಲ್ಲಿ ಡ್ಯಾಂಡ್ರಫ್ ಇದ್ರೆ ಇದೂ ಸಹ ಏರ್ ಫಾಲ್ ಆಗುತ್ತೆ. ಮತ್ತೆ ನೀವು ಎಣ್ಣೆ ಹಚ್ಕೊಳ್ಳೋ ವಿಧಾನನೂ ಸರಿಯಾಗಿರ್ಬೇಕು. ಕೊಬ್ಬರಿ ಎಣ್ಣೆ ಯಾವ್ದೇ ಆಗ್ಲಿ, ಏನೇ ಕೊಬ್ಬರಿ ಎಣ್ಣೆ ಆಗಿರ್ಲಿ, ಅದನ್ನು ಹಚ್ಕೊಳ್ಳೋದ್ರಿಂದನೂ ಸಹ ಏರ್ ಫಾಲ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಕೊಳೆ ಆಗಿದ್ರು ಹೆಂಗ್ ಬೇಕಾ ಹಂಗಿದ್ದ ಕೈಯಿಂದ ಹಚ್ಕೋಬಹುದು. ಎಣ್ಣೆ ಹಚ್ಕೋಬೇಕಾದ್ರೆ ಯಾವಾಗ್ಲೂ ಸಹ ಕೈ ತೊಳ್ಕೊಂಡು ಕೈ ಕೈ ತೊಳ್ಕೊಂಡು ಕ್ಲೀನ್ ಆಗಿ ಎಣ್ಣೆ ಹಚ್ಕೋಬೇಕು. ನಿಮಗೆ ಒಳ್ಳೆ ಏರ್ ಪ್ಯಾಕ್ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬನ್ನಿ. ಸೊ ನನಗೆ ತೋರಿಸಿದ್ರಲ್ಲ ಈ ವಿಡಿಯೋದಲ್ಲಿ ಈ ತರ ವೇಸ್ಟ್ ಆಗಿರುತ್ತಲ್ಲ, ಸೊ ಅದನ್ನ ಬಿಸಾಕಬಾರ್ದು. ಅದನ್ನು ಸಹ ಒಣಗಿಸಿ ನಾವು ಕೂದಲಿಗೆ ಅಥವಾ ಮೆಹಂದಿಗೆ ಹಾಕೊಂಡು ಹಚ್ಕೋಬಹುದು. ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಏರ್ ಪ್ಯಾಕ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಏನಾದ್ರೂ ಮಾತಲ್ಲಿ ವ್ಯತ್ಯಾಸ ಇದ್ರೆ ಬಿಗಿನರ್ಸ್ ಆದ್ರಿಂದ ವಿಡಿಯೋ ಮಾಡ್ಕೊಡ್ತೀನಿ. ಓಕೆ, ಓಕೆ, ಈ ಏರ್ ಪ್ಯಾಕು ಹೇಗೆ ಹಚ್ಕೊಳ್ಳೋದು ಅಂತ ನೋಡಿದ್ರಿ. ಸೊ ಇದೇ ಥರದ್ದು ವೀಡಿಯೋ ಬೇಕಂದರೆ ಪ್ಲೀಸ್ ನನ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೊಸ ಥರದ ವೀಡಿಯೋನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.